ಕಾಟ್ನಾಳು ಗ್ರಾಮದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ನೂತನ ಶಿಲಾ ವಿಗ್ರಹ ಮತ್ತು ದೇವಾಲಯ ಉದ್ಘಾಟನೆ. ಹೌದು, ಸಾಲಿಗ್ರಾಮ ತಾಲೂಕಿನ ಕಾಟ್ನಾಳು ಗ್ರಾಮದಲ್ಲಿ ಶಾಸಕ ಡಿ ರವಿಶಂಕರ್ ಅವರು ಶ್ರೀ ಶನೇಶ್ವರ ಸ್ವಾಮಿ ನೂತನ ಶಿಲಾ ವಿಗ್ರಹ ಮತ್ತು ದೇವಾಲಯವನ್ನು ಉದ್ಘಾಟನೆ ಮಾಡಿ ಗೋಮಾತೆ ಬಸವಣ್ಣನ ಆಶೀರ್ವಾದ ಪಡೆದರು. ಬಳಿಕ ಮಾತನಾಡಿ, ಈಗಾಗಲೇ ಶನೇಶ್ವರ ದೇವಾಲಯದ ನಿರ್ಮಾಣಕ್ಕೆ 3 ಲಕ್ಷ ಅನುದಾನ ನೀಡಿದ್ದು ಇಂದು ಲೋಕಾರ್ಪಣೆಗೊಂಡಿದೆ. ಗ್ರಾಮದ ವ್ಯಾಪ್ತಿಯಲ್ಲಿ ಸುಮಾರು 20 ಲಕ್ಷ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶೀಘ್ರದಲ್ಲೇ ಚಾಲನೆ ನೀಡಲಾಗುವುದು. ಅಷ್ಟೇ ಅಲ್ಲದೆ ಗ್ರಾಮದಲ್ಲಿರುವ ಮಾರಮ್ಮ, ಉಚ್ಚಮ್ಮ, ದಂಡಮ್ಮ ದೇವಾಲಯಗಳನ್ನು ಅಭಿವೃದ್ಧಿಪಡಿಸಲಾಗುವುದು. ಜೊತೆಗೆ ಕರ್ಪೂರವಳ್ಳಿ ಗ್ರಾಮದಿಂದ ಸಾಲುಕೊಪ್ಪಲು ಮಾರ್ಗವಾಗಿ ಕಾಳಮ್ಮನಕೊಪ್ಪಲು ಮುಖ್ಯ ರಸ್ತೆ ಅಭಿವೃದ್ಧಿಗೆ 6.5 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿಸಿದ್ದು, ಕಾಮಗಾರಿ ಸದ್ಯದಲ್ಲೇ ಆರಂಭವಾಗಲಿದೆ. ಸಾಲಿಗ್ರಾಮ ತಾಲೂಕಿಗೆ ಆಸ್ಪತ್ರೆ ನಿರ್ಮಿಸಲು 43 ಕೋಟಿ, ತಾಲೂಕು ಪಂಚಾಯಿತಿ ನಿರ್ಮಾಣ ಇನ್ನು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಅನೇಕ ಅಭಿವೃದ್ಧಿ ಕಾರ್ಯ ಮಾಡಲಾಗುವುದು ಎಂದು ತಿಳಿಸಿದರು. ದೇವಾಲಯದ ಉದ್ಘಾಟನೆಗೂ ಮುನ್ನ ಶಾಸಕ ಡಿ ರವಿಶಂಕರ್ ಅವರನ್ನು ಅಭಿಮಾನಿಗಳು, ಗ್ರಾಮಸ್ಥರು ಪಟಾಕಿ ಸಿಡಿಸಿ ಮಂಗಳವಾದ್ಯಗಳೊಂದಿಗೆ ಸ್ವಾಗತ ಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಉದಯ ಶಂಕರ್, ನಗರಾಧ್ಯಕ್ಷ ಪ್ರಭಾಕರ್, ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಅರದನಹಳ್ಳಿ ಮಂಜಪ್ಪ, ಚಂದು, ಎಸ್ಸಿ ಘಟಕದ ಅಧ್ಯಕ್ಷ ಕಂಠಿಕುಮಾರ್, ಬಲರಾಮ್ ಕೊತ್ವಾಲ್, ಮಂಜುನಾಥ್, ಕರ್ಪೂರವಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಜಬೀರ್, ತಂದ್ರೆ ದಿಲೀಪ್, ಮುಖಂಡರುಗಳಾದ ಸ್ಟುಡಿಯೋ ಪ್ರಕಾಶ್, ಟಿವಿ ದೇವರಾಜ್, ಅರ್ಚಕ ಅರುಣ್, ಪುಟ್ಟರಾಜು, ಕೇಬಲ್ ರಮೇಶ್, ರಾಜಯ್ಯ, ಬೊಮ್ಮರಾಯ, ಪುಟ್ಟರಾಜು, ರವಿಕುಮಾರ್, ಜಯರಾಮ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಮ್ಮ ಶ್ರಾವಣ ಮಾಸದ ಮೊದಲನೆಯ ಶನಿವಾರ, ಇವತ್ತು ಮೊದಲನೇ ಶ್ರಾವಣ ಶನಿವಾರದ ದಿವಸದಂದು ಇವತ್ತು ಶನಿದೇವರ ದೇವಸ್ಥಾನವನ್ನು ಲೋಕಾರ್ಪಣೆಯನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ಸಮಸ್ತ ಜನತೆಗೆ ಆ ಶನಿದೇವರ ಆಶೀರ್ವಾದದಿಂದ, ಕೃಪೆಯಿಂದ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಜೊತೆಗೆ ನಮ್ಮ ರೈತರಿಗೆ ಉತ್ತಮವಾದ ರೀತಿಯಲ್ಲಿ ಮಳೆ ಆಗಿ ಅವರು ಮುಂದೆ ಕೃಷಿ ಚಟುವಟಿಕೆಯಲ್ಲಿ ಉತ್ತಮವಾದಂಥ ಬೆಳೆಗಳನ್ನು ಬೆಳೆದು ಅದಕ್ಕೆ ಉತ್ತಮವಾದಂಥ ಬೆಲೆ ಸಿಗುವಂಥ ನಿಟ್ಟಿನಲ್ಲಿ ಆ ಶನಿದೇವರ ಆಶೀರ್ವಾದ ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಶನಿದೇವರಲ್ಲಿ ಮೊದಲಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಇವತ್ತು ಶನಿದೇವರ ದೇವಸ್ಥಾನ ಭಾಳ ವರ್ಷಗಳಿಂದ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾಯಿದ್ರು. ನಾವು ಚುನಾವಣೆ ಪೂರ್ವದಲ್ಲೇ ಬಂದಂಥ ಸಂದರ್ಭದಲ್ಲಿ ಅವರ ಬೇಡಿಕೆ ಇತ್ತು, ನಮ್ಮ 2 ದೇವಸ್ಥಾನಗಳನ್ನು ಪೂರ್ಣಗೊಳಿಸ್ಕೊಡ್ಬೇಕಂತೇಳಿ. ನಾವು ಮೊದಲ ಹಂತವಾಗಿ ಇವತ್ತು ಶನಿದೇವರಿಗೆ ದೇವಸ್ಥಾನಕ್ಕೆ 3 ಲಕ್ಷದ ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ಇದರ ಜೊತೆಗೆ ನಮ್ಮ ಇನ್ನೊಂದು ದೇವಸ್ಥಾನ ದಂಡಮ್ಮ, ಉಚ್ಚಮ್ಮ ದೇವಸ್ಥಾನಕ್ಕೂ ಕೂಡ ಅನುದಾನವನ್ನು ಕೇಳಿಕೊಂಡಿದ್ದಾರೆ. ಅದಕ್ಕೂ ಮುಂದಿನ ದಿನಗಳಲ್ಲಿ ಅನುದಾನವನ್ನು ಹಾಕಿ ಆ ಒಂದು ದೇವಸ್ಥಾನವನ್ನು ಪೂರ್ಣಗೊಳಿಸುವಂಥ ನಿಟ್ಟಿನಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಇವತ್ತು ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು ಜನ ಭಾಳಷ್ಟು ಶ್ರಮವನ್ನು ಹಾಕಿ ದೇವಸ್ಥಾನದ ಕೆಲಸ ನಮ್ಮ ಮನೆಯ ಕೆಲಸ ಅಂತ ತಿಳ್ಕೊಂಡು ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಅದರಲ್ಲಿ ಪ್ರಮುಖವಾಗಿ ದೇವರಾಜ್ ಇರ್ಬೋದು, ಅರುಣ್ ಅವರು ಇರ್ಬೋದು, ಇದರ ಜೊತೆಗೆ ರಮೇಶ್ ಅಣ್ಣವರು, ಜೊತೆಗೆ ಹಲವಾರು ನಮ್ಮ ಗ್ರಾಮದ ಮುಖಂಡರು ಇರ್ಬೋದು, ಯುವಕ ಮಿತ್ರರು ಇರ್ಬೋದು, ತಾಯಂದಿರು ಇರ್ಬೋದು, ಎಲ್ಲರೂ ಕೂಡ ಜೊತೆಗೂಡಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಕಾರವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಆ ಶನಿದೇವರ ಆಶೀರ್ವಾದ ಎಲ್ಲ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಇರಲಿ. ತನ್ಮೂಲಕ ಇನ್ನಷ್ಟು ಹೆಚ್ಚು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಗ್ರಾಮಗಳಿಗೆ ಮಾಡುವಂಥ ನಿಟ್ಟಿನಲ್ಲಿ ಅವರಿಗೆ ಆಶೀರ್ವಾದವನ್ನು, ಶಕ್ತಿಯನ್ನು ಕರುಣಿಸಲಿ ಅಂತೇಳಿ ಆ ಶನಿದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ನಾನು ಕೂಡ ವೈಯಕ್ತಿಕವಾಗಿ ಅವರೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಮಸ್ತ ಗ್ರಾಮಸ್ಥರ ಪರವಾಗಿ ನಾನು ಕಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಏನು ನಮ್ಮ ಗ್ರಾಮಗಳಿಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕಾಗಿದೆ. ಈಗ ಕಾಟನ್ ಗ್ರಾಮದಲ್ಲಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ರೀತಿಯಲ್ಲಿ ಗದ್ದೆ ರಸ್ತೆ ಶೀತಲ ಆಗ್ತಾ ಇರ್ತಕ್ಕಂಥದ್ದನ್ನ ನಾನೇ ಪ್ರತ್ಯಕ್ಷವಾಗಿ ಕಣ್ಣಾರೆ ನೋಡಿದ್ದೇನೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಿಸ್ಕೊಡುವಂಥದ್ದು ಇರ್ಬೋದು. ಜೊತೆಗೆ ಮಾರಮ್ಮ ದೇವಸ್ಥಾನಕ್ಕೂ ಕೂಡ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಅನುದಾನವನ್ನು ಕೇಳ್ಕೊಂಡಿದ್ದಾರೆ. ಜೊತೆಗೆ ಈ ಭಾಗದಲ್ಲಿ ನಮ್ಮ ಈ ಒಂದು ಕರ್ಪೂರಳ್ಳಿಯಿಂದ ಬರುವಂಥ ಸಂದರ್ಭದಲ್ಲಿ ಕೆರೆ ಏರಿ ಅದನ್ನು ಕೂಡ ಸರಿಪಡಿಸುವಂಥ ನಿಟ್ಟಿನಲ್ಲಿ ಕೇಳ್ಕೊಂಡಿದ್ದಾರೆ. ಖಂಡಿತ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಮಾಡಿಸುವಂಥ ನಿಟ್ಟಿನಲ್ಲಿ ಮಾಡ್ತೇವೆ ಅಂತಕ್ಕಂಥ ಕರ್ಪೂರಹಳ್ಳಿಯಲ್ಲಿ
ಬಹಳಷ್ಟು ಬೇಡಿಕೆ. ಪ್ರಥಮವಾದದ್ದು ಕೆಲಸ ನಮಗೆ ಸೋಪನ್ ಕಟ್ಟೆ ಹಾಕ್ಬೇಕಂತೇಳಿ ಕೇಳ್ಕೊಂಡಿದ್ದಾರೆ. ಅದನ್ನು ಕೂಡ ಸಣ್ಣ ನೀರಾವರಿ ಇಲಾಖೆ ಅಡಿಯಲ್ಲಿ ಈಗಾಗಲೇ ಸೋಪನ್ ಕಟ್ಟೆಗೆ ಅನುದಾನವನ್ನು ಹಾಕಿರ್ತಕ್ಕಂಥದ್ದು ಇರ್ಬೋದು. ಜೊತೆಗೆ ಕಾಲುಗೊಪ್ಪಲಿಗೆ ಹೋಗುವಂಥದ್ದು, ಅದರಿಂದ ಕಾಳಮನ್ಕೊಪ್ಪಲಿಗೆ ಹೋಗುವಂಥ ರಸ್ತೆಗೆ ಈಗಾಗಲೇ 6.5 ಕೋಟಿ ಅನುದಾನ ಈ ಭಾಗಕ್ಕೆ ಹಾಕಿದ್ದೀವಿ. ಅದರ ಜೊತೆಲೆ ಗ್ರಾಮದ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ರೀತಿಯಲ್ಲಿ ಅನುದಾನವನ್ನು ಹಾಕಿರ್ತಕ್ಕಂಥದ್ದು ಇರ್ಬೋದು. ಹೀಗೆ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುವ ನಿಟ್ಟಿನಲ್ಲಿ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದೀವಿ. ನೀವೆಲ್ಲ ಈಗಾಗಲೇ ನೋಡಿರ್ತಕ್ಕಂಥದ್ದು ತಂದೆಕೊಪ್ಪಲಿಗೆ ಹೋಗುವಂಥ ರಸ್ತೆ, ಅದಕ್ಕೂ ಈಗಾಗಲೇ ಅನುದಾನವನ್ನು ಹಾಕಿ ಕಾಮಗಾರಿ ನಡೀತಾ ಇದೆ. ಈ ಭಾಗದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಅನುದಾನವನ್ನು ಹಾಕುವಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕೆಲಸ ಕಾಮಗಾರಿಗಳನ್ನು ಹಾಕುವಂಥದ್ದು ಮಾಡ್ತೇವೆ. ಜೊತೆಗೆ ಮುಂಡೂರಿಂದ ಆ ಕಡೆ ಹುಲ್ಮೆ ಹೊಸೂರಿಗೆ ಹೋಗುವಂಥ ರಸ್ತೆಗೆ ಈಗ 1 ಕೋಟಿ ಅನುದಾನವನ್ನು ಕೂಡ ಹಾಕಿರ್ತಕ್ಕಂಥದ್ದು. ಈಗಾಗಲೇ ದೊಡ್ಡಕೊಪ್ಪಲು ಭಾಗದಲ್ಲೂ ಕೂಡ ಕೇಳ್ಕೊಂಡಿದ್ದಾರೆ. ದೊಡ್ಡಕೊಪ್ಪಲಿಂದ ಕೆಲವೇ ದಿನಗಳಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಹೀಗೆ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ನಮ್ಮ ಸಾಲಿಗ್ರಾಮ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗೆ 43 ಕೋಟಿ, ಜೊತೆಗೆ ನಮ್ಮ ತಾಲೂಕು ಕಚೇರಿಗಳಿಗೆ ಈಗ ಅದಕ್ಕೂ ಕೂಡ ಅನುದಾನವನ್ನು ಹಾಕಿಸಿರ್ತಕ್ಕಂಥದ್ದು, ತಾಲೂಕು ಪಂಚಾಯತಿಗೆ ಅನುದಾನವನ್ನು ಹಾಕಿಸಿರ್ತಕ್ಕಂಥದ್ದು. ಹೀಗೆ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಈ ಭಾಗದ ನಮ್ಮ ಜನರಿಗೆ ಅನುಕೂಲತೆಗಳಾಗುವಂಥ ನಿಟ್ಟಿನಲ್ಲಿ ಮಾಡ್ತಾ ಇದ್ದೇವೆ. ಇನ್ನೂ ಹೆಚ್ಚು ಅನುದಾನವನ್ನು ಮುಂದಿನ ದಿನಗಳಲ್ಲಿ ತಂದು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಆದಷ್ಟು ಶ್ರಮಿಸ್ತೇನೆ.